ಹಾಯ್ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್, ಬನ್ನಿ ಇವತ್ತು ನಮ್ಮೂರಿಂದ ಬ್ಯಾಂಗ್ಳೂರಿಗೆ ಬಂದಿದ್ದೀನಿ. ಅತಿ ದೊಡ್ಡ ಒಂದೇ ಕಲ್ಲಲ್ಲಿ ಕಡ್ದಿರೋಂಥ ಅತಿ ದೊಡ್ಡ ಬುಲ್ ಟೆಂಪಲ್ಗೆ ಬಂದಿದ್ದೀನಿ ಇವತ್ತು. ಬನ್ನಿ ನಿಮಗೂ ತೋರಿಸ್ತೀನಿ. ಹಾಗೆ ಇಲ್ಲಿ ಬುಲ್ ಟೆಂಪಲ್ ಹತ್ರ ಕಡಲೆಕಾಯಿ ಪರ್ಸೆ ಅಂತ ನಡೆಯುತ್ತಂತೆ. ನೋಡಿ ಇಲ್ಲಿ ಮಾಡಿದ್ದಾರೆ, ಅದನ್ನು ಎಲ್ಲ ಅದು ಹೆಂಗಿದೆ ಹಂಗೆ ಕಡ್ದಿದ್ದಾರೆ ನೋಡಿ. ಕಡಲೆಕಾಯಿ ವ್ಯಾಪಾರ ಮಾಡೋದು, ಕಡಲೆಕಾಯಿ ಪರ್ಸೆ ಸಂತೆ ಅಂತ ನಡೆಯುತ್ತೆ, ವರ್ಷಕ್ಕೊಂದ್ಸತಿ ನಡೆಯುತ್ತಂತೆ. ಇಲ್ಲಿ ನೋಡಿ ಎಲ್ಲ ಕಡ್ದಿದ್ದಾರೆ ನೋಡಿ. ಕಡಲೆಕಾಯಿ ಮಾರೋದು ಮತ್ತು ಅದನ್ನು ತಗೊಳ್ಳೋದು, ಮತ್ತು ಕೂರಿ, ಮತ್ತು ರೈತರು, ಆಮೇಲೆ ಬಸವಣ್ಣ, ಇಲ್ಲೆಲ್ಲ ಕಡ್ದಿದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನನಗಂತೂ ತುಂಬ ಖುಷಿಯಾಯಿತು ನೋಡಿ. ತುಂಬ ಪರ್ಫೆಕ್ಟಾಗಿ ಕಡ್ದಿರೋಂಥದ್ದು, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಹಾಗೆ ಮೇಲೆ ಹೋಗೋಣ ಬನ್ನಿ. ಮೇಲೆ ಹಂಗೆ ಕರ್ಕೊಂಡು ಹೋಗ್ತೀನಿ. ತುಂಬ ನಾನು ನೋಡಿಲ್ಲ, ತೋರಿಸ್ತೀನಿ ಬನ್ನಿ. ನೋಡಿ ಹಂಗೆ ಒಂದು ರಿಯಲ್ ಬಸವಣ್ಣ ಬೇರೆ ಸಿಕ್ಬಿಡ್ತು. ಬುಲ್ ಟೆಂಪಲ್ಗೆ ಬಂದಾಗ ರಿಯಲ್ ಬಸವಣ್ಣನ ಬೇರೆ ನೋಡ್ಬಿಟ್ವಿ. ಹಾಗೆ ಮುಂದಕ್ಕೆ ಹೋಗೋಣ. ತುಂಬ ಅಟ್ರಾಕ್ಟಿವ್ ಆಗಿದೆ ದೇವಸ್ಥಾನ ಮಾತ್ರ. ಗೋಪುರ, ತುಂಬ ದೊಡ್ಡ ಗೋಪುರ ಇದೆ. ಆಮೇಲೆ ತುಂಬ ಸುಂದರವಾಗಿದೆ ಜಾಗ. ತುಂಬ ನೋಡೋಕ್ಕೆ ಒಂಥರ ತುಂಬ ಮನಸ್ಸಿಗೆ ಒಂಥರ ನೆಮ್ಮದಿ, ಒಂಥರ ಖುಷಿ. ಹಾಗೆ ಹೋಗೋಣ ಬನ್ನಿ, ತೋರಿಸ್ತೀನಿ ನೋಡಿ. ಇದು ನಾಗರಕಲ್ಲು ಅಂತ, ನಾಗರಕಲ್ಲು ಕಡ್ದಿದ್ದಾರೆ. ಇದೆ ನೋಡಿ, ದೊಡ್ಡ ಬಸವಣ್ಣ ದೇವಸ್ಥಾನ ಅಂತ ಹಾಕಿದ್ದಾರೆ. ಬನ್ನಿ ಒಳಗೆ ಹೋಗೋಣ. ಬುಲ್ನ ತೋರಿಸ್ತೀನಿ, ದೊಡ್ಡ ಬಸವಣ್ಣನ ತೋರಿಸ್ತೀನಿ. ಒಂದೇ ಕಲ್ಲಲ್ಲಿ ಕಡ್ದಿರೋವಂಥ ಬಸವಣ್ಣ ಇದೆಯಂತೆ ಒಳಗಡೆ. ಬನ್ನಿ ತೋರಿಸ್ತೀನಿ. ಮೊಬೈಲೆಲ್ಲ ಅಲೋ ಇಲ್ಲ, ಫೋಟೋ ಎಲ್ಲ ತೆಗಿಯೋಗಿಲ್ಲ ಅಂತ ಹೇಳ್ತಿದ್ರು ಒಳಗಡೆ. ನಾನು ಹಂಗೆ ವಿಡಿಯೋ ಮಾಡ್ಕೊಂಡು ಹೋದೆ ಇಟ್ಕೊಂಡು. ನೋಡಿ, ಇದೇ ದೊಡ್ಡ ಬಸವಣ್ಣ, ಒಂದೇ ಕಲ್ಲಲ್ಲಿ ಕಡ್ದಿರೋವಂಥ ದೊಡ್ಡ ಬಸವಣ್ಣ. ತುಂಬ ಸುಂದರವಾಗಿ ಕಡ್ದಿದ್ದಾರೆ. ಸಖತ್ತಾಗಿದೆ ದೇವಸ್ಥಾನ, ನೋಡೋಕ್ಕೆ ತುಂಬ ಖುಷಿಯಾಯಿತು.